ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಲೋಕೇಶ್ ಅಂಕಲ್. ಗುಡ್ ಈವ್ನಿಂಗ್. ಹಲೋ, ನಮಸ್ಕಾರ. ಪರಾತ್ಪರನಾದಂತ ತಂದೆಯಾದ ದೇವರ ಮಧುರ ನಾಮದಲ್ಲಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಾಯಂಕಾಲ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಕಾರ್ಯಕ್ರಮದಲ್ಲಿ ಕರ್ತನ ವಾಕ್ಯ ಭಾಗದಿಂದ ದೇವರ ವಾಕ್ಯದ ಕುರಿತಾಗಿ ಯೋಹಾನನು ಬರೆದಂತ ಸುವಾರ್ತೆಯ ಕೊನೆಯ ಅಧ್ಯಾಯಗಳನ್ನ ಕಲಿಯಲಿಕ್ಕೆ ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಹಿರಿಯ ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮಗಾಗಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟಂತ ನಜರೇತನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದಂತ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ದಿನ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನ ನಮ್ಮ ಮಧ್ಯದಲ್ಲಿ ಸಹೋದರಿ ಚಂದ್ರಮ್ಮ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ? ಮಾಡಿ ಪ್ರಾರ್ಥನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಕೂಡಿ ಬಂದ ಈ ಸುಂದರ ವೇಳೆಯಲ್ಲಿ ಆತನನ್ನು ಕೊಂಡಾಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಕೂಡಿ ಬಂದಿರುವಂತೆ ಎಲ್ಲ ನನ್ನ ಬಂಧುಗಳಿಗೂ, ಸ್ನೇಹಿತರಿಗೂ, ಬೋಧಕ ವರ್ಗದವರಿಗೂ ಮತ್ತು ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದೇವರು ಮಾಡಿರುವ ಉಪಕಾರಗಳನ್ನು ಸ್ಮರಿಸುತ್ತಾ ಆತನನ್ನು ಕೊಂಡಾಡುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರಂಭದ ಪ್ರಾರ್ಥನೆಯನ್ನು ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ಸರ್ವಶಕ್ತನೇ, ಪರಿಶುದ್ಧನೇ, ಪರಮ ತಂದೆಯೇ, ಉನ್ನತನೇ, ಜೀವ ಸ್ವರೂಪನಾದ ನನ್ನ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಸಂಜೆಯ ವೇಳೆಗಾಗಿ ಸ್ತೋತ್ರ ಮಾಡುತ್ತೇವೆ. ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ನಿಮ್ಮ ಕೃಪಾಹಸ್ತದಿಂದ ಆಶೀರ್ವದಿಸಿ ಪಾಪಗಳಿಂದ, ಶಾಪಗಳಿಂದ ಬಿಡುಗಡೆಯನ್ನು ಕೊಟ್ಟು ಕೇಡು ಗಂಡಾಂತರಗಳನ್ನು ನಮ್ಮ ತಪ್ಪಿಸಿ ಹಗಲಲ್ಲಿ ಆರಿ ಬರುವ ಬಾಣದಿಂದ ನಮ್ಮನ್ನು ತಪ್ಪಿಸಿ ಕರ್ತನೇ, ನಿನ್ನ ಶಿಲುಬೆಯ ಅಡಿದಾರಿಯಲ್ಲಿ ನಮ್ಮನ್ನು ಕಾದು ಸಂರಕ್ಷಿಸಿ ಈ ಒಂದು ಸಬ್ಬತ್ ದಿನದ ಪಾಠಶಾಲೆಯಲ್ಲಿ ಧ್ಯಾನ ಮಾಡುವಂತ ಅಮೂಲ್ಯ ಸಮಯವನ್ನು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದೀರ ಸ್ವಾಮಿ. ಇದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಿಮಗೆ ಅನಂತ ಅನಂತ ಸ್ತುತಿ, ಘನ, ಮಾನ, ಮಹಿಮೆ, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಒಂದು ಸಂದರ್ಭದಲ್ಲಿ ದೇವರ ಇಂದಿನ ಪಾಠವನ್ನು ಕುರಿತು ವಿವರಿಸಿ ಹೋಗುವಂತ ನನ್ನ ಪ್ರೀತಿಯ ದಾಸನನ್ನು ನಿಮ್ಮ ಪರಿಶುದ್ಧ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಮತ್ತು ಭಾಗವಹಿಸಿರುವಂತ ನಿನ್ನ ಪ್ರಿಯ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ದೇವ ಸ್ವಾಮಿ. ಎಲ್ಲರೊಟ್ಟಿಗೆ ನೀನಿದ್ದು ಉತ್ತಮ ಆಲೋಚನೆಗಳನ್ನು ಪವಿತ್ರಾತ್ಮನ ದಯೆಯಿಂದ ನಮ್ಮೆಲ್ಲರನ್ನು ಪಾಲಿಸು, ನಡೆಸು ಸ್ವಾಮಿ. ಬೋಧಕರು ಹೇಳುವಂತ ಆ ಒಂದು ಪಾಠವನ್ನು ಕಲಿತು ಅದರಿಂದ ನಾವು ನಿಮ್ಮ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಆಗುವಂತ ನಮ್ಮ ಜೀವಿತದಲ್ಲಿ ನೀವೇ ತಾನೇ ಇದ್ದು ಮಾತಾಡಿ ನಡೆಸಬೇಕೆಂದು ಯೇಸು ಸ್ವಾಮಿಯವರ ಮಹೋನ್ನತ ನಾಮದಲ್ಲಿ ಆಶೀರ್ವಾದ ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆಯೇ. ಆಮೇನ್. ಆಮೇನ್, ಆಮೇನ್. ತುಂಬಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ಒಂದು ವಿಶೇಷ ಗೀತೆಯನ್ನ ಸಿದ್ಧವಾಗಿದ್ದರೆ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ಹಾಡ್ತೀವಿ. ಹಾಡಿ. ದೇವ್ರ ನಾಮಕ್ಕೆ ಸ್ತೋತ್ರ ಆಗ್ಲಿ. ಈ ಒಂದು ಸಂದರ್ಭವನ್ನ ನಮ್ಗೆ ಕೊಡಿಸ್ಕೊಟ್ಟದು. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆ ಇಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆ ಇಡುವೆ ನನ್ನೇಸುವೆ. ಹತ್ತಲಾರದ ಶ್ರೇಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹತ್ತಲಾರದ
ಸರಿಯಾಗಿದೆಯ ಮೇಲೆ ನನ್ನನ್ನು ಆತಿಸು. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ನಾನು ಎದೆಗುಂದಿದವನು, ನಾನು ಬಲಹೀನಾನು ಯೇಸು. ನಾನು ಎದೆಗುಂದಿದವನು, ನಾನು ಬಲಹೀನಾನು ಯೇಸು. ನಿನ್ನ ಬಲದಿಂದ ತುಂಬಿಸಿ ಯೇಸು ದೇವಾ, ಬಲದಿಂದ ತುಂಬಿಸಿ ಕರುಣಿಸು ಯೇಸು ದೇವಾ, ಕರುಣಿಸು ಯೇಸು ದೇವಾ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ನೀನೇ ನನ್ನ ಶರಣಾನು, ಶತ್ರುಗಳಿಂದ ತಪ್ಪಿಸುವ. ನೀನೇ ನನ್ನ ಶರಣಾನು, ಶತ್ರುಗಳಿಂದ ತಪ್ಪಿಸುವ. ಭದ್ರತೆಯ ಬಿರುಜು ನೀನೇ ಆಗಿದ್ದೀಯ ಯೇಸು ದೇವಾ, ಭದ್ರತೆಯ ಬಿರುಜು ನೀನೇ ಆಗಿದ್ದೀಯ ಯೇಸು ದೇವಾ, ಆಗಿದ್ದೀಯ ಯೇಸು ದೇವಾ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಜೀವನದ ಅಂತ್ಯದಿನ ಅಂದುಕೊಂಡ ನನ್ನನ್ನು, ಜೀವನದ ಅಂತ್ಯದಿನ ಅಂದುಕೊಂಡ ನನ್ನನ್ನು. ನಿನ್ನ ಗಾಯ ಉಳ್ಳ ಹಸ್ತದಿ ಬೆಳಕಿಗೆ ತಂದಿರುವೆ. ನಿನ್ನ ಗಾಯ ಉಳ್ಳ ಹಸ್ತದಿ ಬೆಳಕಿಗೆ ತಂದಿರುವೆ, ಬೆಳಕಿಗೆ ತಂದಿರುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಹತ್ತಲಾರದ ಶ್ರೇಯಗಿರಿಯ ಮೇಲೆ ನನ್ನನ್ನು ಹಾಕಿಸು. ಹತ್ತಲಾರದ ಶ್ರೇಯಗಿರಿಯ ಮೇಲೆ ನನ್ನನ್ನು ಹಾಕಿಸು. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಾಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಮುನೀಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಸಭಾಸಾಲ ಪಾಠವನ್ನ ಕಲಿಯಲು ಮುಂದೆ ಹೋಗೋಣ. ಇವತ್ತು ಕೂಡ ನಮ್ಮ ಜೊತೆಗೆ ಸಭಾಸಾಲ ಪಾಠವನ್ನ ತಿಳಿಸಿಕೊಡಲು ನಮ್ಮ ಮಧ್ಯದಲ್ಲಿ ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರು ಇದ್ದಾರೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ಅಭಿಷೇಕಿಸಿ ಈ ಪಾಠಗಳನ್ನ ನಡೆಸುವಂತೆ ಕಾರ್ಯ ಮಾಡಲಿ ಹಾಗೂ ಕಲಿಯುವಂತಹ ನಮ್ಮೆಲ್ಲರಿಗೂ ಆತ್ಮನ ಸಹಾಯದಿಂದ ಸತ್ಯದ ಮಾತುಗಳನ್ನ ತಿಳಿಸಿ ನಮ್ಮ ಮುಖಾಂತರವಾಗಿ ದೇವರ ಚಿತ್ತ ಈ ಭೂಮಿ ಮೇಲೆ ನೆರವೇರಲು ಇನ್ನು ಅನೇಕ ಆತ್ಮಗಳು ಕ್ರಿಸ್ತನನ್ನ ಅರಿಯಲು ಕರ್ತನು ನಮ್ಮೆಲ್ಲರನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ದೇವರ ವಾಕ್ಯಗಳನ್ನ ಪಾಠಗಳನ್ನ ತಿಳಿಸಿಕೊಡಲು ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರನ್ನ ನಾನು ತುಂಬ ಹೃದಯದಿಂದ
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ದೇವರ ವಾಕ್ಯ ಭಾಗದಿಂದ ಪಾಠಗಳನ್ನ ತಿಳಿಸಿಕೊಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಿಮ್ಮ ಜೊತೆಯಲ್ಲಿ ಈ ದಿನದ ಪಾಠವನ್ನು ಕಲಿಯುವಂತ ಅವಕಾಶವನ್ನ ಪರಲೋಕದ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆತನಿಗೆ ಸ್ತೋತ್ರವನ್ನು ಹೇಳೋಣ. ಇಡೀ ತ್ರೈಮಾಸಿಕದಲ್ಲಿ ನಾವು ಯೋಹಾನ ಬರೆದ ಸುವಾರ್ತೆಯನ್ನ ಅದರ ಪ್ರಾಮುಖ್ಯವಾದ ವಿಷಯಗಳನ್ನ ಸುಮಾರು 13 ವಾರಗಳು ಕಲಿಯುತ್ತಾ ಬಂದಿದ್ದೇವೆ. ಪ್ರತಿ ತ್ರೈಮಾಸಿಕದಲ್ಲೂ ಸಹ ಅದ್ಭುತವಾಗಿ ದೇವರ ಸೇವಕರುಗಳು ಸಂಶೋಧನೆ ಮಾಡಿ ಅರ್ಥಗರ್ಭಿತವಾಗಿ ಇಡೀ ವಿಶ್ವಕ್ಕೆ ಸರಳವಾದ ರೀತಿಯಲ್ಲಿ ಸತ್ಯವು ಮುಟ್ಟಬೇಕು, ಸರಳವಾದ ರೀತಿಯಲ್ಲಿ ಸತ್ಯವನ್ನ ತಿಳಿದುಕೊಳ್ಳಬೇಕು ಎಂಬತಕ್ಕಂಥ ಹಂಗಿನಲ್ಲಿ ದೇವರ ವಾಕ್ಯವನ್ನ ಪರಿಪೂರ್ಣವಾಗಿ ಅದರ ಆಳ ಅಗಲ ಉದ್ದವನ್ನ ಸಂಪೂರ್ಣವಾಗಿ ತೆಗೆದು ನಮಗೆ ಇಷ್ಟು ಸರಳವಾಗಿ ಆ ಪುಸ್ತಕವನ್ನ ಕೊಡ್ತಾ ಇದ್ದಾರೆ. ಪ್ರಿಯರೇ, ಸಬ್ಬತ್ ಶಾಲೆ ಪಾಠ ಎಂಬತಕ್ಕಂಥದ್ದು ನಮ್ಮ ಆರಾಧನೆಯ ಹೃದಯದ ಭಾಗ. ಇದರಲ್ಲಿ ಕಲಿಯುವಷ್ಟು ವಿಷಯಗಳನ್ನ ಅನೇಕ ಸಾರಿ ಕೇವಲ ನಾವು ಪ್ರಸಂಗದಲ್ಲೂ ಸಹ ಕಲಿಯೋದಿಲ್ಲ. ಅದಕ್ಕೋಸ್ಕರ ತಾನೇ ಈ ಸಬ್ಬತ್ ಶಾಲೆ ಪಾಠಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟು ಎಳೆಯಾಗಿ ಅದನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಅನೇಕ ಬೋಧಕರುಗಳು ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯ ಬೋಧಕರಾದಂತ ಎಂ ರಾಜು ಸಹ ಈ ಒಂದು ಜವಾಬ್ದಾರಿಕೆಯನ್ನು ವಹಿಸಿಕೊಂಡು ಈ ಸಬ್ಬತ್ ಶಾಲೆ ಪಾಠವು ಅನೇಕ ಮಕ್ಕಳಿಗೆ ಮುಟ್ಟಬೇಕು, ಈ ಪಾಠದ ಗೂಢಾರ್ಥಗಳು ಸತ್ಯಾಂಶಗಳು ಜನರ ಹೃದಯವನ್ನು ತಟ್ಟಬೇಕು ಎಂಬುದಕ್ಕಂಥ ನಿಟ್ಟಿನಲ್ಲಿ ಇವರು ಮಾಡುವ ಸೇವೆಯನ್ನ ದೇವರು ವಿಶೇಷವಾಗಿ ಆಶೀರ್ವದಿಸಲಿ. ಅನೇಕ ಸಾರಿ ಕೇವಲ ಸಬ್ಬತ್ ಶಾಲೆ ಪಾಠವನ್ನ ಓದುವುದರ ಮೂಲಕವಾಗಿ ಕೆಲವು ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿಯುತ್ತವೆ. ಆದ್ರೆ ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬೇಕಾದರೆ ನಾವು ಅದನ್ನ ಕೆದಕಿ ಹುಡುಕಿ ಶೋಧಿಸಿ ದೇವರ ವಾಕ್ಯವನ್ನ ಕಲಿಬೇಕು. ದೇವರ ವಾಕ್ಯವನ್ನ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಸಂಪೂರ್ಣವಾಗಿ ಅದನ್ನ ಗ್ರಹಿಸಿಕೊಳ್ಳಲಿಕ್ಕೆ ಮಾಡಬೇಕು. ಇದೆಲ್ಲದರ ಮಧ್ಯದಲ್ಲಿ ವಿಶೇಷವಾಗಿ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸ್ವಂತ ಶಕ್ತಿಯಿಂದ ಬುದ್ಧಿಯಿಂದ ನಾವು ಇದನ್ನ ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರಾತ್ಮನ ಸಹಾಯ ನಮಗೆ ಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲಿಯೇ ನಾವು ಪ್ರಾರ್ಥನೆಯ ಮೂಲಕವಾಗಿ ದೇವರ ಆಶ್ರಯವನ್ನ ಆಶೀರ್ವಾದವನ್ನ ನಾವು ಬೇಡುವಂತ. ಬನ್ನಿ, ಈ ಒಂದು ಕಿರುಪರಿಚಯದ ಮೂಲಕವಾಗಿ ನಮ್ಮ 13ನೇ ಪಾಠಕ್ಕೆ ನಾವು ಈಗಾಗಲೇ ಕಾಲಿಟ್ಟಿದ್ದೇವೆ. ಯೋಹಾನನು ಬರೆದ ಸುವಾರ್ತೆಯ ಮುಕ್ತಾಯದಲ್ಲಿ ಕೊನೆಯ ಅಧ್ಯಾಯವನ್ನ ನಮಗೆ ಆತನು ಪರಿಚಯ ಮಾಡಿಕೊಟ್ಟಿದ್ದಾನೆ. ಆ ಕೊನೆಯ ಅಧ್ಯಾಯದಲ್ಲೂ ಸಹ ಬಹಳ ವಿಶೇಷವಾದಂತ ಪಾಠ ಯಾವುದಂದ್ರೆ ಕ್ರಿಸ್ತನನ್ನ ಅರಿಯುವುದು ಮತ್ತು ಆತನ ವಾಕ್ಯವನ್ನ ಅರಿಯುವುದು ಎಂಬುದಾಗಿ. ದೇವರ ವಾಕ್ಯವು ಎಷ್ಟು ಪ್ರಾಮುಖ್ಯ ಎಂಬುದನ್ನ, ಆ ವಾಕ್ಯ ಯೇಸು ಕ್ರಿಸ್ತನ ಸೂಚಿಸುತ್ತದೆ ಎಂಬುದನ್ನ ಅರಿತುಕೊಂಡಾಗ ಆ ವಾಕ್ಯದ ಮೂಲಕವಾಗಿ ನಮಗೆ ಪರಿವರ್ತನೆಗಳಾಗುತ್ತವೆ. ಯಾಕಂದ್ರೆ ಅದು ದೇವರು ಆಡುವ ಮಾತುಗಳು.
ದೇವರೇ ಅದನ್ನ ನಮಗೆ ಕೊಟ್ಟಿರೋದು. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆದಿರ್ತಕ್ಕಂಥ ವಾಕ್ಯಗಳು. ನಿನ್ನೆ ದಿವಸ ನಾವು ಕಲಿತ ಹಾಗೆ ಯೇಸು ಕ್ರಿಸ್ತನು ಗಲಿಲಾಯದಲ್ಲಿ ಶಿಷ್ಯರಿಗೆ ಕಾಣಿಸಿಕೊಂಡು ವಿಶೇಷವಾಗಿ ಪೇತ್ರನ ಜೊತೆಯಲ್ಲಿ ಸಂಭಾಷಣೆನ ಮಾಡುತ್ತಾ ಆತನನ್ನ ಸೇವೆಯಲ್ಲಿ ಇನ್ನೂ ಹೇಗೆ ದೃಢವಾಗಿ ನಿಲ್ಲಬಹುದು ಎಂಬುದಾಗಿ ಆತನು ಪೇತ್ರನಿಗೆ ಹೇಳಿದನು. ಯಾಕೆಂದ್ರೆ ಪೇತ್ರನು ಒಬ್ಬ ದುಡುಕು ಸ್ವಭಾವದವನು, ಒಬ್ಬ ಮುಂಗೋಪಿ. ತಕ್ಷಣವಾಗಿ ಆತನಿಗೆ ಕೋಪ ಬರ್ತಾ ಇತ್ತು. ಅಂಥವನನ್ನ ಸ್ವಾಮಿ ಪರಿಪೂರ್ಣವಾಗಿ ಬದಲಾಯಿಸಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಬನ್ನಿ ಇವತ್ತು ಇನ್ನೂ ಸ್ವಲ್ಪ ಆಳವಾಗಿ ಯೇಸು ಕ್ರಿಸ್ತನು ಪೇತ್ರನ ಜೊತೆಯಲ್ಲಿ ಮಾತಾಡಿರುವುದನ್ನ, ಆ ಪೇತ್ರನು ಯೇಸು ಕ್ರಿಸ್ತನ ಪ್ರತಿಕ್ರಿಯೆಗೆ ಹೇಗೆ ಸ್ಪಂದಿಸಿದನು ಎಂಬುದನ್ನ ನಾವು ಕಲಿತುಕೊಳ್ಳೋಣ. ದೇವರ ಸೇವೆಯಲ್ಲಿ ಈಗಾಗಲೇ ಪೇತ್ರನನ್ನ ಸ್ವಾಮಿ ಕರೆದು ಹೇಳುವುದೇನೆಂದರೆ, ನನ್ನನ್ನು ಹಿಂಬಾಲಿಸು, ನನ್ನ ಕುರಿಗಳನ್ನ ಕಾಯಿ, ನನ್ನ ಕುರಿಮರಿಗಳನ್ನು ನೋಡಿಕೋ ಎಂಬುದಾಗಿ ಪೇತ್ರನಿಗೆ ಒಂದು ಜವಾಬ್ದಾರಿಕೆಯನ್ನ ದೃಢಪಡಿಸಿದನು. ಆ ಗಲಿಲಾಯದ ಸಮುದ್ರ ತೀರದಲ್ಲಿ ನನ್ನೊಂದಿಗೆ ಬಾ ಎಂಬುದಾಗಿ ಕರೆದಾಗ ವೈಯಕ್ತಿಕವಾಗಿ ವಾಸ್ತವಿಕವಾಗಿ ಆತನು ಯೇಸು ಸ್ವಾಮಿಯನ್ನ ಆ ಒಂದು ದಡದಿಂದಲೇ ಹಿಂಬಾಲಿಸಲು ಪ್ರಾರಂಭ ಮಾಡಿದನು. ನನ್ನನ್ನು ಬಾ ಎಂಬುದಾಗಿ ಸ್ವಾಮಿ ಕರೆಯುವಾಗ ಪೇತ್ರನು ನನ್ನನ್ನು ಕರೀತಾ ಇದ್ದಾನೆ ಸ್ವಾಮಿ ಎಂಬುದಾಗಿ ಅಂದುಕೊಂಡನು. ಬನ್ನಿ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಮೂಲಕವಾಗಿ ನಾವು ಇವು ಗೂಢಾರ್ಥವನ್ನು ಅರ್ಥಕೊಳ್ಳೋಣ. ನಮ್ಮ ಸತ್ಯವೇದಗಳನ್ನ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 18ನೇ ವಚನದಿಂದ ಪ್ರಾರಂಭ ಮಾಡೋಣ. ಯಾಕೆಂದ್ರೆ 17ನೇ ವಚನದ ತನಕ ನಿನ್ನೆ ಕಲಿತುಕೊಂಡಿದ್ದೇವೆ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆ ಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ನೋಡಿ, ಪ್ರಾರಂಭದಲ್ಲಿ ಹೇಳಿದ ಹಾಗೆ ಪೇತ್ರನು ಯೌವನಸ್ಥನಾಗಿರುವಾಗ ಬಿಸಿ ರಕ್ತ ಕುದಿತಾ ಇತ್ತು ಅವನಲ್ಲಿ, ಕೋಪ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹಿಡ್ಕೊಂಡು ಬರುವಾಗ ಒಬ್ಬನ ಕಿವಿಯನ್ನೇ ಕತ್ತರಿಸ್ಬಿಟ್ಟ. 12 ಶಿಷ್ಯರಲ್ಲಿ ತಾನೇ ಮುಂದು ಎಂಬುದಾಗಿ ಅನೇಕ ವಿಷಯಗಳಲ್ಲಿ ಯೇಸು ಸ್ವಾಮಿ ಜೊತೆಯಲ್ಲಿ ಆತನು ಸಂಪರ್ಕವನ್ನ ಮಾಡ್ತಾ ಇದ್ದ. ಆದ್ರೆ ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಕ್ಕಂಥದ್ದು, ಖಂಡಿತವಾಗಿಯೂ ನೀನು ಯೌವನಸ್ಥನಾಗಿರುವಾಗ ಎಲ್ಲಾ ಕೆಲಸವನ್ನ ಚೆನ್ನಾಗಿ ಮಾಡ್ತೀಯ, ಆದರೆ ನೀನು ಮುದುಕನಾದ ಮೇಲೆ ಯಾವ ರೀತಿಯಲ್ಲಿ ಸ್ಪಂದಿಸ್ತೀಯ ಎಂಬುದನ್ನ ಅರ್ಥ ಮಾಡ್ಕೊಳ್ಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಪೇತ್ರನ ಬಗ್ಗೆ ಸ್ವಾಮಿ ಹೇಳಿರುವಾಗ ಮುಂದೇನ ಆತನು ಹೇಗೆ ಸಾಯ್ಬೇಕು ಅದನ್ನೆಲ್ಲ ನಾವು ನೋಡ್ತೇವೆ. ಪೇತ್ರನು ಎಷ್ಟು ದೀನತೆಯನ್ನು ಹೊಂದಿಕೊಂಡು ಅಂದ್ರೆ, ನನಗೆ ನನ್ನ ಗುರುವಾದ ಯೇಸು ಸ್ವಾಮಿಯ ಹಾಗೆ ನಾನು ಸಾಯುವುದಕ್ಕೂ ಯೋಗ್ಯನಲ್ಲ, ನನ್ನನ್ನ ತಲೆ ಕೆಳಗಾಗಿ ಕಾಲ ಮೇಲಾಕ್ರಿ ಎಂಬುದಾಗಿ ಹೇಳಿದ್ದನ್ನ ನಾವು ಕಂಡುಕೊಳ್ತೇವೆ. ಈ ಮಾತುಗಳನ್ನ ಕೇಳಿ
ಇದಾದ ಮೇಲೆ ಸ್ವಾಮಿ ಆತನಿಗೆ ಹೇಳ್ತಕ್ಕಂಥದ್ದು, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಈಗ ಪ್ರಾಮುಖ್ಯವಾದ ಪ್ರಶ್ನೆ ಇವತ್ತೇನೆಂದ್ರೆ, ಪೇತ್ರನು ತಿರುಗಿಕೊಂಡು ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆ ಕಡೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡಿದುಕೊಡುವವನು ಯಾರು ಎಂದು ಕೇಳಿದವನೇ. ಕರ್ತನ ರಾತ್ರಾ ಭೋಜನ ಕೂಟದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನನ್ನನ್ನ ಹಿಡಿಕೊಡುವವನು ಈ 12 ಜನರಲ್ಲಿ ಒಬ್ಬರಿದ್ದಾರೆ ಎಂಬುದಾಗಿ. ಯೇಸು ಸ್ವಾಮಿಗೆ ಆಪ್ತನಾದಂತ ಯೋಹಾನನು, ಬಹಳ ಕಿರಿಯ ವಯಸ್ಸಿನವರಾದಂತ ಯೋಹಾನನು ಯೇಸುವಿನ ಎದೆಗೆ ಬಾಗಿ ಆತನು ಕೇಳ್ತಕ್ಕಂಥ ಪ್ರಶ್ನೆ, ಸ್ವಾಮಿ, ಈ 12 ಶಿಷ್ಯರಲ್ಲಿ ಯಾರಿರಬಹುದು, ದಯವಿಟ್ಟು ಹೇಳು ಎಂಬುದಾಗಿ ಕೇಳಿದಂತ ಯೋಹಾನನು ಇವನನ್ನು ಕಂಡು ಪೇತ್ರನು ಯೇಸುವನ್ನು ಕೇಳ್ತಾನೆ, ಸ್ವಾಮಿ, ನನ್ನನ್ನ ಕರೆದಿದ್ದೀಯಾ, ನನ್ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳಿದ್ದೀಯಾ, ಆದರೆ ಇವನ ಬಗ್ಗೆ ಏನು, ಯೋಹಾನನ ಬಗ್ಗೆ ಏನ್ ಹೇಳ್ತೀಯ, ಇವನೇನಾಗಬೇಕು ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಕ್ಕಂಥ ಪ್ರಶ್ನೆ, ಉತ್ತರ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿಮಗೇನು, ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಪೇತ್ರನನ್ನ ಹಿಂಬಾಲಿಸು ಎಂಬುದಾಗಿ ಕರೆದ ಸ್ವಾಮಿ, ಯೋಹಾನನ ಬಗ್ಗೆ ಆತನಿಗೆ ಕುತೂಹಲ ಇತ್ತು. ಯೋಹಾನನು ಹೇಗೆ ಸಾಯ್ತಾನೆ, ನನ್ನ ಸಾವಿನ ಬಗ್ಗೆ ನೀನು ಹೇಳಿದ್ಯಾ ಸ್ವಾಮಿ, ನಾನು ಹೀಗೆ ಸಾಯ್ತೇನೆ ಎಂಬುದಾಗಿ ಸಹ ನುಡಿದಿದ್ಯಾ, ಆದ್ರೆ ಈ ಯೋಹಾನನ ಬಗ್ಗೆ ಏನು, ಆತನು ಹೇಗೆ ಸಾಯ್ತಾನೆ? ಪ್ರಿಯರೇ, ಇನ್ನೊಬ್ಬ ಶಿಷ್ಯನಿಗೆ ಏನಾಗ್ತದೆ ಎಂಬತಕ್ಕಂಥ ಕುತೂಹಲ. ಅನೇಕ ಸಾರಿ ಈ ಒಂದು ವಾಕ್ಯವನ್ನ ಅಂದಿನ ಕಾಲದ ಶಿಷ್ಯರು ತಪ್ಪಾರ್ಥ ಮಾಡಿಕೊಂಡಾಗೆ, ಅಪಾರ್ಥ ಮಾಡಿಕೊಂಡ ಹಾಗೆ ನಾವುಗಳು ಸಹ ಅನೇಕ ಸಾರಿ ಅನೇಕ ಕ್ರೈಸ್ತರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಅದೇನೆಂದರೆ, ಒಂದು ವೇಳೆ ಯೇಸು ಸ್ವಾಮಿ ಬರೋ ತನಕ ಯೋಹಾನ ಉಳಿದಿರ್ತಾನ, ಸಾಯೋದಿಲ್ವಾ? ಬನ್ನಿ ದೇವರ ವಾಕ್ಯವನ್ನು ನೋಡೋಣ. ಇದರ ದೆಸೆಯಿಂದ ಶಿಷ್ಯರು ಸಾಯುವುದಿಲ್ಲವೆಂಬ ಮಾತು ಸಹೋದರರಲ್ಲಿ ಹಬ್ಬಿತು. ನೋಡಿ, ಅಲ್ಲೇ ಅವ್ರು ಯೋಚನೆ ಮಾಡ್ತಾರೆ, ಏನಪ್ಪ ಇದು ಸ್ವಾಮಿ ಹೇಳ್ತಕ್ಕಂಥ ಮಾತು ಮರ್ಮವಾಗಿದೆಯಲ್ಲ, ಏನಿವ್ನು ಸಾಯೋದಿಲ್ವಾ ಯೋಹಾನ? ಆದರೆ ಅವನು ಸಾಯುವುದಿಲ್ಲವೆಂದು ಯೇಸು ಅವನಿಗೆ ಹೇಳಲಿಲ್ಲ. ದೇವರ ವಾಕ್ಯವನ್ನೇ ನಾವು ಓದುವಾಗ ದೇವರ ವಾಕ್ಯದಲ್ಲಿಯೇ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತದೆ. ದೇವರ ವಾಕ್ಯವನ್ನ ಒಂದಲ್ಲ, ಎರಡಲ್ಲ, 10 ಸಾರಿ ಓದುತ್ತಲೇ ಇರುವಾಗ ನಮಗೆ ಬೇಕಾದಂತ ಉತ್ತರಗಳು ಅಲ್ಲೇ ಸಿಕ್ಕುತ್ತವೆ. ಸ್ವಾಮಿಯು ಯೋಹಾನನು ಸಾಯುವುದಿಲ್ಲ ಎಂಬುದಾಗಿ ಹೇಳಲಿಲ್ಲ. ನಾನು ಬರುವ ತನಕ ಅವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು ಎಂತಲೇ ಆತನು ಹೇಳಿದನು. ಇಲ್ಲಿ ಸ್ವಾಮಿ ಏನನ್ನ ಒತ್ತಾಸೆ ಮಾಡಿ ಹೇಳ್ತಾ ಇದ್ದಾರೆ ಅಂದ್ರೆ, ಇದು ಪ್ರವಾದನೆಯಲ್ಲ, ದೇವರ ಚಿತ್ತ. ಯೋಹಾನನು ಈ ಸುವಾರ್ತೆಯನ್ನ ಸ್ಪಷ್ಟವಾಗಿ ತಿಳಿಸಲು ಇಷ್ಟಪಡುವಂತನಾಗಿದ್ದಾನೆ. ಯೋಹಾನನು ಸಹ ಸತ್ತೋದ ಅನೇಕ ವರ್ಷಗಳಾದ ಮೇಲೆ. ನಿಮ್ಮೆಲ್ಲರಿಗೂ ಒಂದು ಮಾಹಿತಿಯನ್ನು ನೀಡಲು ಇಷ್ಟಪಡುವಂತನಾಗಿದ್ದೇನೆ. ಯೇಸು ಸ್ವಾಮಿಯ ಎಲ್ಲಾ ಶಿಷ್ಯರುಗಳು ಸಹ ಅರ್ಧದಲ್ಲಿಯೇ ಸತ್ತೋದ್ರು. ಕೆಲವರು ಯೌವನಸ್ಥರಾಗಿರುವಾಗಲೇ, ಕೆಲವರು ಹಿಂಸೆಗೆ ಒಳಗಾದರು, ಗರಗಸದಲ್ಲಿ ಕೊಯ್ಯಲ್ಪಟ್ಟು ಅವರನ್ನ ಬೆಂಕಿ ಒಳಗೆ ಹಾಕಿದ್ರು. ಅನೇಕ ಹಿಂಸೆಯನ್ನ ತಾಳಿಕೊಂಡು
ಅವರು ಪೂರ್ಣ ವಯಸ್ಸನ್ನ ಅವರು ಮಾಡಲಿಲ್ಲ. ಆದರೆ ಯೋಹಾನನ ಸುವಾರ್ತೆಯನ್ನು ಬರೆದಂತವನು, 3 ಪತ್ರಿಕೆಗಳನ್ನು ಬರೆದಂತವನು, ಪ್ರಕಟಣೆ ಪುಸ್ತಕವನ್ನು ಬರೆದಂತ ಇದೇ ಯೋಹಾನನು ಹೆಚ್ಚು ಕಡಿಮೆ ಸಾಯುವಾಗ 95 ವರ್ಷ ಆಗಿತ್ತು. ಅವನನ್ನ ಕೊಲ್ಲುವುದಕ್ಕೆ ಅಂದಿನ ಚಕ್ರವರ್ತಿಗಳು ಅನೇಕ ಪ್ರಯತ್ನವನ್ನ ಮಾಡಿದ್ರು. ಕುದಿಯುವ ಎಣ್ಣೆ ಒಳಗೆ ಯೋಹಾನನನ್ನ ಹಾಕಿದ್ರು. ಅದರೊಳಗಿಂದಲೂ ಸಹ ಆತನು ಮೇಲೆ ಬಂದ. ಕೊನೆಯದಾಗಿ ಚಕ್ರವರ್ತಿಯು ಆತನ ಪತ್ಮೋಸ್ ದ್ವೀಪಕ್ಕೆ ಬೀಸಾಕದ. ಆ ದ್ವೀಪದಲ್ಲಿ ಯಾರು ಇರೋದಿಲ್ಲ, ನೀನು ಒಬ್ಬಂಟಿಗನಾಗಿ ಅಲ್ಲೋಗಿ ಸಾಯಿ ಎಂಬುದಾಗಿ ಹೇಳುವಾಗ ಅದೇ ದ್ವೀಪದಲ್ಲಿ ಯೋಹಾನನು ಯೇಸು ಸ್ವಾಮಿಯನ್ನ ದರ್ಶನದ ಮೂಲಕವಾಗಿ ನೋಡಿ 7 ಸಭೆಗಳಿಗೆ ಪತ್ರವನ್ನು ಬರೆದು ಅದ್ಭುತವಾದಂತ ಪುಸ್ತಕವನ್ನ ಆತನು ಬರೆದಿದ್ದಾನೆ. ಸೊ ಈ ಯೋಹಾನನು ಮುದುಕನಾದ ಮೇಲೆ, ಹಣ್ಣು ಮುದುಕನಾದ ಮೇಲೆ ಕೊನೆಯ ಪುಸ್ತಕವನ್ನು ಮುಗಿಸಿ ಆತನು ಸಾಧಾರಣವಾದಂತ ಸಾವನ್ನ ಅನುಭವಿಸಿದನು, ಹಿಂಸೆಯನ್ನ ಪಟ್ಟುಕೊಳ್ಳಲಿಲ್ಲ. ಹಿ ಡೈಡ್ ಎ ನ್ಯಾಚುರಲ್ ಡೆತ್. ಸ್ವಾಭಾವಿಕವಾದಂತ ವಯೋವೃದ್ಧದ ಕಾಯಿಲೆಗಳು ಮನುಷ್ಯನಿಗೆ ಬಂದು ಸಾಯ್ತಾರೆ ಎಂಬುದಾಗಿ ಹೇಳ್ತೀವಲ್ವಾ. ವಯಸ್ಸಾಯ್ತು, ಅವನಿಗೆ ವಯಸ್ಸಾದ್ಮೇಲೆ ಇಂಥ ಕಾಯಿಲೆ ಬಂತು. ನಮ್ಗೇನ್ ಅನಿಸ್ತದೆ, ಯೌವನಸ್ಥರು ಸತ್ತಾಗ ಅಯ್ಯೋ ಈತನು ಸಾಯ್ಬಾರ್ದಾಗಿತ್ತು, ಈತನಿಗೆ ಇನ್ನೂ ವಯಸ್ಸಿತ್ತು ಎಂಬುದಾಗಿ ಹೇಳ್ತೇವೆ. ಅಂತಹ ಸಾವನ್ನ ಬೇರೆಯ ಶಿಷ್ಯರು ಅನುಭವಿಸಿದರು. ಯಾಕೆಂದ್ರೆ ಅವರು ಕ್ರಿಸ್ತನಿಗೋಸ್ಕರ ತಮ್ಮನ್ನ ಸಂಪೂರ್ಣವಾಗಿದ್ದರು. ಯೋಹಾನನು ಸಹ ಸಾಯ್ಬೇಕಾಗಿತ್ತು, ಆದ್ರೆ ದೇವರ ಚಿತ್ತ ಆತನು ಕೊನೆಯ ತನಕ ಇರಬೇಕು, ಕೊನೆಯ ಪುಸ್ತಕವನ್ನು ಮುಗಿಸ್ಬೇಕು, ದೇವರ ಅನೇಕ ಸಾಂಕೇತಗಳನ್ನು ಬರೆಯಬೇಕು, ದೇವರ ರಾಜ್ಯವನ್ನ ಕುರಿತು ಬರೆಯಬೇಕು, ಪರಲೋಕವನ್ನ ಕುರಿತು ವಿವರಣೆ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಸ್ವಾಮಿ ವಿಶೇಷವಾಗಿ ಈ ಮಗನನ್ನ ಉಳಿಸಿದನು. ಆದ್ರೆ ಒಂದಿನ ಅವನು ಸಹ ಸತ್ತನು. ಯೇಸು ಸ್ವಾಮಿ ಬರ್ಲಿಲ್ಲ, ಬರ್ಲಿಕ್ಕೆ ಮುಂಚೆ ಸತ್ತನು. ಹಾಗಿರುವಲ್ಲಿ ಅದೇ ಬರಹಗಾರ ಯೋಹಾನ್ ಹೇಳ್ತಾನೆ, ಇದು ಮನಸ್ಸಿದ್ದರೆ, ನನ್ನ ಚಿತ್ತವಿದ್ದರೆ. ನೋಡಿದ್ರ ಅರ್ಥವನ್ನ ಅನೇಕ ಸಾರಿ ನಾವು ತಿಳ್ಕೊಳ್ಬಹುದು. ದೇವರ ಚಿತ್ತದಲ್ಲಿ ಒಬ್ಬ ಕಡು ಪಾಪಿಯನ್ನ ರಕ್ಷಿಸಬೇಕು ಎಂಬುದಾಗಿ ಮನಸ್ಸಿದ್ದರೆ ಅದನ್ನ ಪ್ರಶ್ನೆ ಮಾಡುವುದಕ್ಕೆ ನಾವ್ಯಾರು? ಒಬ್ಬ ದುಷ್ಟನು, ಕೆಡುಕನು, ಅಯೋಗ್ಯನು, ಯಾತಕ್ಕೂ ಬಾರದವನು, ಅಂಥವನನ್ನ ಸ್ವಾಮಿ ಕಾಪಾಡಿ ತನ್ನ ರಾಜ್ಯಕ್ಕೆ ಸೇರಿಸುತ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಅದನ್ನ ತಡೆಯುವ ಶಕ್ತಿ ನಮಗಿದೆಯಾ? ಪ್ರಿಯರೇ, ಒಂದನ್ನು ಅರ್ಥ ಮಾಡಿಕೊಳ್ಳಿ. ತಪ್ಪಿ ಹೋದ ಕುಮಾರನ ವಿಷಯದಲ್ಲಿ ಸ್ವಾಮಿ ಕೊಡ್ತಕ್ಕಂಥ ಒಂದು ದೃಷ್ಟಾಂತ, ಸಾಮ್ಯ ಯಾವುದಂದ್ರೆ, ಕೆಟ್ಟ ಕುಮಾರನು ಮನೆಯನ್ನ ಬಿಟ್ಟು ಹಣವನ್ನ ಖರ್ಚು ಮಾಡಿ ಅನೇಕ ಕೆಟ್ಟ ಕೆಲಸಗಳನ್ನ ಮಾಡಿ, ನಾನು ಇನ್ನು ಮೇಲೆ ಮಗನಾಗ ಯೋಗ್ಯತೆ ಇಲ್ಲ, ನನಗೆ ನಾನು ಕೆಟ್ಟೋಗಿದ್ದೇನೆ ಎಂಬುದಾಗಿ ಹೋಗುವಾಗ ತಂದೆಯು ಆತನಿಗೋಸ್ಕರ ಎದುರುಗೊಳ್ಳುತ್ತೆ. ಒಂದಲ್ಲ ಒಂದು ದಿನ ಕೆಟ್ಟ ಕುಮಾರನು ಹಣ ಖರ್ಚು ಮಾಡಿದ್ರು ಪರವಾಗಿಲ್ಲ, ಆತನು ಕೆಟ್ಟೋಗಿದ್ರು ಪರವಾಗಿಲ್ಲ, ಅವನು ನನ್ನ ಮಗ, ಬಂದ್ರೆ ಅವನನ್ನ ಕ್ಷಮಿಸಿ ನಾನು ಸ್ವೀಕಾರ ಮಾಡ್ತೇನೆ ಎಂಬುದಾಗಿ. ಹಾಗೆ ಸ್ವೀಕಾರ ಮಾಡಿದಾಗ ಮನೆ ಒಳಗೆ ಇದ್ದಂತ ದೊಡ್ಡ ಮಗ ಅಂತವನಿಗೆ ಇದು ಸರಿ ಕಾಣ್ಲಿಲ್ಲ. ಅವನ ತಂದೆಯನ್ನ ಪ್ರಶ್ನೆ ಮಾಡ್ತಾನೆ, ಅಪ್ಪ ನೀನ್ ಮಾಡಿರೋ ಸರಿನಾ? ನಾನ್ ನಿನ್ ಜೊತೆಲೇ ಇದ್ದೇನೆ, ನನಗೋಸ್ಕರ ಒಂದು ಔತಣ ಮಾಡಿದ್ಯಾ, ನನ್ನನ್ನು ಯಾವತ್ತೂ ಮೆಚ್ಕೊಂಡಿದ್ಯಾ? ಆದ್ರೆ ಎಲ್ಲೋ ಹೋಗಿದ್ದಾನೆ ಇವನು, ಎಲ್ಲೋ ಕೆಟ್ಟೋಗಿದ್ದಾನೆ, ಹಣವನ್ನು ಖರ್ಚು ಮಾಡಿದ್ದಾನೆ, ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾನೆ, ಇಂಥವನಿಗೆ ಇಂಥ ಔತಣ ಮಾಡ್ತಾ ಇದೆಯಲ್ಲ ಎಂಬುದಾಗಿ ಹೇಳುವಾಗ
ಯೇಸು ಸ್ವಾಮಿ ಹೇಳ್ತಕ್ಕಂಥ ಬಹಳ ಉತ್ತಮವಾದಂತ ಆ ಕಥೆಯ ಮೂಲಕ, ಆ ಸಾಮ್ಯದ ಮೂಲಕ ಹೇಳ್ತಕ್ಕಂಥದ್ದು, ಮಗನೇ ನೀನ್ ಇಲ್ಲೇ ಇದ್ದವನು, ನೀನು ರಕ್ಷಿಸಲ್ಪಟ್ಟವನು, ನಿನ್ನನ್ನ ರಕ್ಷಿಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀನು ರಕ್ಷಣೆ ಯೋಜನೆಯನ್ನ ಪಡೆದುಕೊಂಡಿದ್ದೀಯ. ಆದ್ರೆ ತಪ್ಪಿ ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಮನುಷ್ಯ ಕುಮಾರ ಬಂದಿದ್ದಾನೆ. ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋರನ್ನ ರಕ್ಷಿಸುವುದಕ್ಕೆ ಬಂದಿದ್ದಾನೆ. ಸೊ ಈ ಮಾತಿನ ತಿರುಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ಚಿತ್ತದಲ್ಲಿ ಯಾರು ರಕ್ಷಿಸಲ್ಪಡಬೇಕು, ಯಾರು ರಕ್ಷಿಸಲ್ಪಡಬಾರದು ಎಂಬುದಾಗಿ ನಾವು ನ್ಯಾಯ ತೀರಿಸುವುದಲ್ಲ. ಪೇತ್ರನಿಗೂ ಇದು ಅರ್ಥವಾಗಬೇಕಾಗಿತ್ತು. ನೀನು ಬೇರೆಯವರ ಬಗ್ಗೆ ಮಾತಾಡೋದನ್ನ ಬಿಟ್ಟು, ಅವನಿಗೇನಾಗ್ತದೆ ಇವನಿಗೇನಾಗ್ತದೆ ಎಂಬುದನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸು. ಇವತ್ತು ಅನೇಕ ಸಾರಿ ತಿಳಿದಿರುವವರೇ, ಸತ್ಯವು ಗೊತ್ತಿರುವವರು ಇಂತಹ ಅನೇಕ ವಿಷಯಗಳಲ್ಲಿ ಎಡುವುದುಂಟು. ಪೇತ್ರನು ತಕ್ಷಣವಾಗಿ ಪ್ರತಿಕ್ರಿಯೆ ನೀಡ್ತಾನೆ, ಸ್ವಾಮಿ ಇವನ ಬಗ್ಗೆ ಏನೆಂಬುದಾಗಿ. ಯೇಸು ಸ್ವಾಮಿ ಪೇತ್ರನಿಗೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳುವಂತನಾಗಿದ್ದಾನೆ. ನನಗೆ ಮನಸ್ಸಿದೆ, ಯಾರನ್ನ ಉಳಿಸ್ಬೇಕು, ಯಾರನ್ನ ಗಳಿಸ್ಬೇಕು, ಯಾರನ್ನ ಬೆಳೆಸ್ಬೇಕು ಎಂಬುದಾಗಿ. ಸತ್ಯವೇದದಲ್ಲಿ ಅನೇಕ ವಚನಗಳು ಹೇಳುವ ಹಾಗೆ, ಅಳಿಸುವುದು ಉಳಿಸುವುದು ನನ್ನ ಕೈಲಿದೆ, ಮೇಲಕ್ಕೆತ್ತುವುದು ಕೆಳಗೆ ಬೀಳಿಸುವುದು ನನ್ನ ಕೈಲಿದೆ, ಮುಯಿ ತೀರಿಸುವುದು ನನ್ನ ಕೈಲಿದೆ. ಸೊ ಇವೆಲ್ಲವೂ ದೇವರ ಕೈಯಲ್ಲಿರುವಾಗ, ದೇವರ ಚಿತ್ತಕ್ಕೆ ಒಳಗೊಂಡಿರುವಾಗ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ದೇವರ ಚಿತ್ತವನ್ನ ನಾವು ಅನೇಕ ಸಾರಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಆಪ್ತ ಸ್ನೇಹಿತರು, ನಮಗೆ ಹತ್ತಿರವಾದಂತ ಸ್ನೇಹಿತರು ನಾವು ಏನು ಮಾತಾಡುತ್ತೇವೆ ಅದನ್ನ ತಪ್ಪಾಗಿ ನಮಗೆ ತಿಳಿಸಬಹುದು, ತಪ್ಪಾಗಿ ತಿಳ್ಕೊಳ್ಬಹುದು. ಆದ್ರೆ ನಮ್ಮ ಶ್ರೇಷ್ಠವಾದ ಸ್ನೇಹಿತನಾದಂತ ಯೇಸು ಸ್ವಾಮಿಯು ನಾವು ಏನು ಮಾತಾಡಿದ್ದೇವೆ, ಹೇಗೆ ಮಾತಾಡಿದ್ದೇವೆ, ನಮ್ಮ ಉದ್ದೇಶ ಏನು, ಎಲ್ಲವನ್ನ ಬಲ್ಲ ದೇವರು. ಪ್ರಿಯರೇ, ಯಾವ ಉದ್ದೇಶದಿಂದ ನಾವು ಮಾತಾಡ್ತಾ ಇದ್ದೇವೆ, ನಾವು ಮಾತಾಡುವಾಗ ನಮ್ಮ ಮನಸ್ಸು ಯಾವ ಕಡೆ ಇತ್ತು, ನಮ್ಮ ಮಾತುಗಳು ಕೆಟ್ಟದ್ದಾಗಿತ್ತ, ಒಳ್ಳೆಯದಾಗಿತ್ತ, ಅಥವಾ ಮೇಲೆ ಮಾತ್ರ ಒಳ್ಳೆಯದಕ್ಕಾಗಿ ಕಂಡು ಒಳಗಡೆ ಕೆಟ್ಟದ್ದನ್ನ ಯೋಚನೆ ಮಾಡ್ತಿತ್ತ ಎಂಬುದು ದೇವರಿಗೆ ಮಾತ್ರ ಗೊತ್ತು. ಪೇತ್ರನ ಮನಸ್ಸನ್ನ ದೇವರು ಅರ್ಥ ಮಾಡಿಕೊಂಡ. ಇವತ್ತು ನನ್ನ ಮನಸ್ಸನ್ನ, ನಿಮ್ಮ ಮನಸ್ಸನ್ನ ಸ್ವಾಮಿ ಅರ್ಥ ಮಾಡಿಕೊಳ್ಳುತ್ತಾನೆ. ದಾವೀದನನ ಕುರಿತು ನಮ್ಮ ದೃಷ್ಟಿಯಲ್ಲಿ ದಾವೀದನು ಒಬ್ಬ ವ್ಯಭಿಚಾರಿ, ಒಬ್ಬ ಕೊಲೆಗಾರ, ಒಬ್ಬ ದುಷ್ಟ, ಒಬ್ಬ ಕೆಟ್ಟ ರಾಜ. ಆದ್ರೆ ಅಂಥವನನ್ನ ದೇವರು ನನ್ನ ಹೃದಯಕ್ಕೆ ಹತ್ತಿರವಾದವನು ಎಂಬುದಾಗಿ ಹೇಳುವಾಗ ಅದು ದೇವರ ಮನಸ್ಸು, ದೇವರ ಚಿತ್ತ. ಅದಕ್ಕೆ ತದ್ವಿರುದ್ಧವಾಗಿ ಪ್ರಶ್ನೆ ಮಾಡುವುದಕ್ಕೆ ನಾವ್ಯಾರು? ಇವತ್ತಿನ ಪಾಠದ ತಿರುಳು ಇಷ್ಟೇ. ಏನೇ ಆದ್ರೂ ಪರವಾಗಿಲ್ಲ, ನಾವು ದೇವರನ್ನ ದೃಷ್ಟಿಸಬೇಕು, ಯೇಸು ಸ್ವಾಮಿಯನ್ನ ದೃಷ್ಟಿಸಬೇಕು. ಯೇಸು ಸ್ವಾಮಿಯನ್ನ ದೃಷ್ಟಿ ಇಟ್ಟು ನೋಡುವಾಗ ಮಾತ್ರ ನಮಗೆ ರಕ್ಷಣೆ ದೊರಕುವಂತದ್ದಾಗಿದೆ. ಆತನು ತನ್ನ ಕೃಪೆಯ ಮೇರೆಗೆ ತಾನು ನಂಬಿಕಸ್ಥನಾಗಿರುವುದರಿಂದ ನಮ್ಮ ಎಲ್ಲ ಬಲಹೀನತೆಯಲ್ಲೂ ಸಹ
ನಮ್ಮನ್ನ ಆತನು ಕೈ ಎತ್ತಿ ನಡೆಸುವಂತನಾಗಿದ್ದಾನೆ. ಸಂಪೂರ್ಣವಾಗಿ ಆತನನ್ನು ನಂಬಬೇಕು. ದೇವರು ಪಕ್ಷಪಾತಿ ಅಲ್ಲ. ಅನೇಕ ಸಾರಿ ನಾವು ದೇವರಿಗೆ ನ್ಯಾಯ ತೀರಿಸ್ತೇವೆ. ಓ ಸ್ವಾಮಿ ಇದು ಸರಿಲ್ಲ ನೀನ್ ಮಾಡಿರೋದು, ಹೀಗ್ ಮಾಡಿದ್ರೆ ಚೆನ್ನಾಗಿತ್ತು, ಹಾಗ್ ಮಾಡಿದ್ರೆ ಚೆನ್ನಾಗಿತ್ತು ಎಂಬುದಾಗಿ ನಮ್ಮ ದೃಷ್ಟಿಕೋನವನ್ನ ನಾವು ಅನೇಕ ಸಾರಿ ದೇವರ ಮುಂದೆ ಹೇಳ್ಕೊಳ್ಳುವಾಗ ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ಯೆಶಾಯನ ಬರೆದ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುವ ಹಾಗೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಯಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗವಲ್ಲ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಿಂತಲೂ ಉತ್ತಮವಾಗಿದೆ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತಲೂ ಉತ್ತಮವಾಗಿದೆ. ಇವತ್ತು ನಾವು ಯೇಸುವನ್ನು ದೃಷ್ಟಿಸಿ ನೋಡುವಾಗ, ಶ್ರೀಮತಿ ವೈಟಮ್ನವರು ಒಂದು ಪುಸ್ತಕದಲ್ಲಿ ಬರೆದು ಹೇಳ್ತಾರೆ, ಬೈ ಬಿಹೋಲ್ಡಿಂಗ್ ಹಿಮ್ ವಿ ಬಿಕಮ್ ಚೇಂಜ್ಡ್. ಆತನನ್ನೇ ದೃಷ್ಟಿಸಿ ನೋಡುವಾಗ ನಮ್ಮಲ್ಲಿ ಬದಲಾವಣೆ ಕಾಣುತ್ತದೆ ಎಂಬುದಾಗಿ. ದಮಸ್ಕ ಹಾದಿಯಲ್ಲಿ ಸೌಲನ್ನು ನಡೆದುಕೊಂಡು ಹೋಗುತ್ತಿರುವಾಗ ಯೇಸು ಸ್ವಾಮಿಯ ಸ್ವರವನ್ನ ಆತನು ಕೇಳ್ತಾನೆ. ಸೌಲನು, ಸೌಲನೇ ಸೌಲನೇ, ನೀನ್ ಏನ್ ಮಾಡ್ತಾ ಇದೀಯಾ, ನೀನ್ ಎಲ್ಲಿ ಹೋಗ್ತಾ ಇದೀಯಾ, ನೀನ್ ಯಾರಿಗೆ ಹಿಂಸೆ ಕೊಡ್ತಾ ಇದೀಯಾ ಗೊತ್ತಾ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿಯ ಸ್ವರವು ಸೌಲನನ್ನ ಸಂಪೂರ್ಣವಾಗಿ ಬದಲಾಯಿಸಿತು. ಸ್ವಾಮಿ, ಯಾರು ಸ್ವಾಮಿ ನೀನು? ನಾನು ಏನ್ ಮಾಡ್ಬೇಕು ಹೇಳು ಸ್ವಾಮಿ. ಅಂದಿನಿಂದ ಸೌಲನು ಪೌಲನಾದ. ಪರಿಪೂರ್ಣವಾದಂತ ಬದಲಾವಣೆ. ಯಾಕೆ? ಆತನು ಯೇಸುವನ್ನ ದೃಷ್ಟಿ ಇಟ್ಟು ನೋಡಿದನು. ಆತನು ಯೇಸುವಿನ ಮಾತುಗಳನ್ನ ಸಂಪೂರ್ಣವಾಗಿ ಗ್ರಹಿಸಿಕೊಂಡನು. ಆ ಗ್ರಹಿಕೆ, ಆ ದೃಷ್ಟಿ ನಮ್ಮನ್ನ ಬದಲಾಯಿಸಬಲ್ಲದು. ಪ್ರಿಯ ಸಹೋದರ ಸಹೋದರಿಯರೇ, ಅದ್ಭುತವಾದ ಬೆಳಕನ್ನ ಸ್ವಾಮಿ ನಮಗೆ ನೀಡುತ್ತಲೇ ಬಂದಿದ್ದಾರೆ. ಪರಿಪೂರ್ಣವಾಗಿ ಬದಲಾಯಿಸಬೇಕು ಎಂಬುದಾಗಿ ಸ್ವಾಮಿಯ ಉದ್ದೇಶವಾಗಿದೆ. ಮೊಂಡನಾದಂತ, ಹಠಮಾರಿಯಾದಂತ, ಮುಂಗೋಪಿಯಾದಂತ ಪೇತ್ರನನ್ನ ಸ್ವಾಮಿ ಬದಲಾಯಿಸಿ ಆತನಲ್ಲಿ ಒಂದು ಪರಿವರ್ತನೆಯ ಹೃದಯವನ್ನ ತಂದು ಆತನ ಮೂಲಕವಾಗಿ ದೇವರ ಸುವಾರ್ತೆಯು ಪ್ರಬಲವಾಗಿ ಸಾರಲ್ಪಡುವುದಕ್ಕೆ ಆತನ ದೊಡ್ಡ ಸಾಧನ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಎಂತಹ ಮಹತ್ವವಾದ ಸತ್ಯವನ್ನ ಸ್ವಾಮಿ ನಮಗೆ ತಿಳಿಸ್ಕೊಡ್ತಾರೆ. ಹಾಗಿರುವಲ್ಲಿ ಇವತ್ತಿನ ಪಾಠದಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಇತರರ ಬಗ್ಗೆ ಅಲ್ಲ, ಬದಲಾಗಿ ಕ್ರಿಸ್ತನ ಬಗ್ಗೆ ನಮ್ಮ ಗಮನ ಕೇಂದ್ರೀಕರಿಸುವುದು ಬಹಳ ಪ್ರಾಮುಖ್ಯವಾಗಿದೆ. ಯೇಸು ಕ್ರಿಸ್ತನನ್ನೇ ದೃಷ್ಟಿ ಇಟ್ಟುಕೊಳ್ಬೇಕು. ಪೇತ್ರನಿಗೆ ಅರ್ಥ ಆಯಿತು, ಹೌದು ನಾನು ಸ್ವಾಮಿಯನ್ನ ಹಿಂಬಾಲಿಸಬೇಕು. ನನ್ನ ಹಿಂದೆ ಯಾರು ಬರ್ತಾರೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನನ್ನನ್ನ ಸ್ವಾಮಿ ಅಂಗೀಕರಿಸಿದ್ದಾರೆ, ನನ್ನನ್ನ ಕ್ಷಮಿಸಿದ್ದಾರೆ, ನಾನು ಸ್ವಾಮಿ ಹಿಂಬಾಲಿಸಬೇಕು. ಇತರರನ್ನು ಸಹ ಸ್ವಾಮಿಯನ್ನ ಹಿಂಬಾಲಿಸುವಂತೆ ನಾನು ಮಾಡಬೇಕು. ಇವತ್ತು ಅನೇಕರು ತಮ್ಮನ್ನ ಹಿಂಬಾಲಿಸುವಂತೆ ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ಕೇಳ್ರಿ, ನನ್ನನ್ನ ಹಿಂಬಾಲಿಸ್ರಿ, ನನಗೆ ಎಲ್ಲ ಗೊತ್ತು. ಇಲ್ಲ, ನಮಗೆಷ್ಟೇ ಗೊತ್ತಿದ್ರು ಸಹ ಎಲ್ಲವನ್ನು ಬಲ್ಲ ದೇವರ ಕಡೆ ಜನರನ್ನ ಸೆಳೆಯಬೇಕು. ಎಲ್ಲವನ್ನು ತಿಳಿದ ಸ್ವಾಮಿಯ ಕಡೆ ನಾವು ಜನರ ದೃಷ್ಟಿಯನ್ನ ಹಾಕಬೇಕು. ಒಬ್ಬ ಬೋಧಕರು ಹೇಳ್ತಾ ಇದ್ರು, ಒಂದ್ ದಿವಸ ಪ್ರಸಂಗ ಮಾಡ್ಲಿಕ್ಕೆ ಒಂದು ಸಭೆಗೆ ಹೋದ್ರಂತೆ. ಆ ಸಭೆಯಲ್ಲಿ
ಆ ಸ್ಥಳೀಯ ಬೋಧಕರು ಆ ವಿಶೇಷವಾದ ಬೋಧಕರನ್ನ ಪರಿಚಯ ಮಾಡ್ಲಿಕ್ಕೆ ನಿಂತ್ಕೊಂಡ್ರಂತೆ. ಬೋಧಕರಾದ ಇಂಥವರು ಇಂತಿಂತ ಕೆಲಸ ಮಾಡಿದ್ರು ಎಂಬುದಾಗಿ ಹೇಳುವಾಗ ಆ ಮುಖ್ಯ ಅತಿಥಿಯಾದ ಬೋಧಕರು ಹೇಳ್ತಾರೆ, ದಯವಿಟ್ಟು ನಿಲ್ಸ್ರಿ, ನನ್ನ ಪರಿಚಯ ಈ ಸಭೆಗೆ ಬೇಡ, ಈ ನಾವಿಬ್ರು ಸೇರಿ ಯೇಸು ಸ್ವಾಮಿಯನ್ನ ಪರಿಚಯ ಮಾಡೋಣ ಅಂತ ಹೇಳಿದ್ರೆ. ಓ, ಎಷ್ಟೊಂದು ಸಮಂಜಸವಾದದ್ದು. ಇವತ್ತು ಜನರಿಗೆ ಏನ್ ಬೇಕು ಅಂದ್ರೆ ಹೊಗಳಿಕೆ ಬೇಕು. ನನ್ನ ಬಗ್ಗೆ ಜನ ಮಾತಾಡ್ಬೇಕು, ನನ್ನ ಬಗ್ಗೆ ಹೇಳ್ಬೇಕು, ಅವರು ನಾನು ಯಾರು ಅಂತ ಗೊತ್ತಾಗಬೇಕು, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಏನೇನ್ ಮಾಡಿದ್ದೇನೆ, ಎಷ್ಟು ಸೇವೆ ಮಾಡಿದ್ದೇನೆ, ಎಷ್ಟು ಜನರನ್ನ ತಂದಿದ್ದೇನೆ, ಇವೆಲ್ಲವನ್ನ ಜನ ಗೊತ್ತಾಗಬೇಕು, ತಿಳಿಸ್ರಪ್ಪ ಎಂಬುದಾಗಿ ಹೇಳುವಾಗ ಎಷ್ಟು ಜನಕ್ಕೆ ಯೇಸು ಸ್ವಾಮಿ ಗೊತ್ತು ಎಂಬುದನ್ನು ನಾವು ಅಂದ್ಕೊಂಡಿದ್ದೇವೆ. We all must introduce Christ and not ourselves. ಈ ದೀನತೆ ನಮ್ಮಲ್ಲಿ ಬಂದಾಗ ನಾವು ಉತ್ತಮವಾದ ಕ್ರೈಸ್ತರಾಗ್ತೇವೆ. ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಈ ಸತ್ಯಾಂಶವನ್ನ, ಈ ಗೂಢಾರ್ಥವನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ಯೇಸು ಸ್ವಾಮಿಯನ್ನೇ ದೃಷ್ಟಿ ಇಡುತ್ತಾ, ಆತನೇ ನಿಜವಾದ ರಕ್ಷಕನು, ಬರಬೇಕಾದ ಮೆಸ್ಸಿಯನು, ಬರಬೇಕಾದ ರಾಜನು ಎಂಬುದನ್ನ ಮನವರಿಕೆ ಮಾಡಿಕೊಂಡು ನಮ್ಮೆಲ್ಲ ಜೀವಿತದ ದೃಷ್ಟಿಕೋನ ಆ ಸ್ವಾಮಿಯ ಮೇಲೆ ಇರುವಂತೆ ದೇವರು ನಮಗೆ ಸಹಾಯ ಮಾಡಿ ಎಂಬುದಾಗಿ ಈ ಸಾಯಂಕಾಲದ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ಸುಲಲಿತವಾಗಿ ತಿಳಿಸಿಕೊಂಡಂತ ಹಿರಿಯ ಬೋಧಕರಂತ ಪ್ರಸನ್ನ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನ ಅವರು ಮಾಡುವಂತ ಸೇವೆಯನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಪಾಠದ ಕುರಿತಾಗಿ ಇನ್ನು ಹೆಚ್ಚಿನ ಸಂಗತಿಗಳನ್ನ ತಿಳಿದುಕೊಳ್ಳುವಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ದರೆ ಅಥವಾ ತಿಳಿಸಬೇಕಾದಂತ ಸಂಗತಿಗಳು ನಿಮ್ಮಲ್ಲಿದ್ದರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಸಮಯ ನಿಮ್ಮದು. ಓಕೆ, ಸವಿಸ್ತಾರವಾದಂತ ಪಾಠಕ್ಕಾಗಿ ಬೋಧಕರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ ಯಥಾ ಪ್ರಕಾರ ನಮ್ಮ ಪ್ರಾರ್ಥನಾ ವಿಷಯಗಳು ಸಹೋದರಿ ರಾಜೇಶ್ವರಿ ಅವರಿಗೆ ಮತ್ತು ಸಹೋದರಿ ಮೇಘನಾ ಅವರಿಗೆ, ಸಹೋದರಿ ರೂತ್ ಅವರಿಗೆ ಹಾಗೂ ಸಹೋದರ ಡೇವಿಡ್ ಉಡುಪಿ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಮಾಲೂರಿಂದ ತಮ್ಮಣ್ಣ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡೋದಿದ್ರೆ ದಯಮಾಡಿ ತಿಳಿಸಬೇಕೆಂಬ ಕೇಳ್ಕೊಳ್ತೇನೆ. ಸರ್ ರೇಣುಕಾ ಮಂಜುನಾಥನ್ ಅವ್ರಿಗೆ ಬೆಳಿಗ್ಗೆ ಪ್ರೇಯರ್ ರೇಣುಕಾ ಮಂಜುನಾಥ್ ಅವ್ರಿಗೋಸ್ಕರ ಕಂಟಿನ್ಯೂಸ್ ಆಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಿರಿಯರಾದಂತ ವಿಜಯ್ ಕುಮಾರ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಮತ್ತೆ ಆಶೀರ್ವಾದವನ್ನ ಪ್ರಸನ್ನ ಕುಮಾರ್ ಅವರು ಕೊಡ್ಬೇಕೆಂಬ ಕೇಳ್ಕೊಳ್ತೇನೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಕೆಪಿ ರವಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್ ಪ್ರಾರ್ಥನೆ ರವಿ ಅವ್ರದ ರವಿ ಬಳ್ಳಾರಿ ಅವರು ಪ್ರಾರ್ಥನೆ ಮಾಡೋಣ. ಘನಮಾನ ಸ್ತುತಿ ಸ್ತೋತ್ರ ಮಾನ ಪ್ರಭಾವವನ್ನು ಹೊಂದುವುದಕ್ಕೆ ಯೋಗ್ಯನಾಗಿ ಸಮಸ್ತವನ್ನು ಸುಸ್ಥೇತನ ಹತೋಟಿ ನಡೆಸುವ ದೇವರೇ, ಕ್ಷಣ ಮಾತ್ರದಲ್ಲಿ ಮಾನವರ ಹೃದಯಗಳನ್ನು ಓದುವ ದೇವರು, ನಮ್ಮ ಸ್ಥಿತಿಗತಿಗಳನ್ನು ಬಲ್ಲವನಾಗಿದ್ದೀರಿ. ಕಳೆದ ವರ್ಷವೆಲ್ಲ ನಾವು ಹೇಗೆ ಕಳೆದ್ವಿ, ಯಾವ ಸಾರಿ ನಿಮ್ಮನ್ನು ಕೊಂಡಾಡಿದ್ವಿ, ಅವೆಲ್ಲ ನಿನ್ನ ಪುಸ್ತಕದಲ್ಲಿ ಬರೆದುಕೊಂಡಿದೆ. ಹೌದು ಸ್ವಾಮಿ, ನಮ್ಮ ಪ್ರೀತಿ ಎಷ್ಟು ಎಂಬುದನ್ನು ನೀವು ತಿಳಿದುಕೊಳ್ಳುವ ದೇವರಾಗಿದ್ದೀರಿ. ಒಂದು ವೇಳೆ ನಮ್ಮ ನಿನ್ನ ವಿಷಯದಲ್ಲಿ ನಾವೇನು ರೀತಿ ಕಡಿಮೆ ಆಗಿದ್ದು ಬಲ ಒಂದು ಚಿಕ್ಕ ಹೆಂಡಾಗಿ ಪ್ರತಿನಿತ್ಯ ನಿನ್ನನ್ನು ಕೂಡಿ ನಿನ್ನ ನಾಮವನ್ನು ಕೊಂಡಾಡುವ ಒಂದು ಭಾಗ್ಯವನ್ನು ಕೊಟ್ಟಿದ್ದೀರಿ. ನಾಮ
ವಿಶೇಷವಾಗಿ ಈ ಒಂದು ಕೂಡ ನಡೆಸಿಕೊಡುವಂತಹ ಬೋಧಕರನ್ನು ಕುಟುಂಬವನ್ನು ಆಶ್ರಯಿಸಿ ಬಲಪಡಿಸಿ, ಜೊತೆಗೆ ಈ ದಿನ ಒಂದು ಸಭಾಶಾಲೆಯ ಪಾಠವನ್ನು ವಿವರಿಸಿದಂತ ಪ್ರಧಾನ ಸಾರನ್ನು ಕೂಡ ಆಶ್ರಯಿಸಿ ಬಲಪಡಿಸಬೇಕಂತ ಭಾವಿಸಿಕೊಳ್ಳುತ್ತೇವೆ. ಒಬ್ಬರಿಗೊಬ್ಬರು ನಿನ್ನ ವಾಕ್ಯನ ನಾವು ತಿಳಿದು ಅದರ ಪ್ರಕಾರ ನಡೆಯುವಂತ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸು, ನಿನಗೆ ಶಾಸನ ನಿಲ್ಲುವಂತ ಅನಿಸು. ಅಪ್ಪ ತಂದೆ, ಈ ಲೋಕದ ಕಷ್ಟವಿದೆ, ಸಂಕಟವಿದೆ, ಹೌದು ಸ್ವಾಮಿ, ಅವೆಲ್ಲವನ್ನು ಪರಿಹರಿಸುವ ದೇವರು ನಂಬಂడి. ಅದು ನಿನ್ನ ಸನ್ನಿಧಿಯಲ್ಲಿ ನಾವು ಅನೇಕ ಸಲ ಅಪ್ಪ ತಂದೆ ನಮ್ಮನ್ನು ಕರುಣಿಸುವುದು ಬೇಡಿಕೊಳ್ಳುವಾಗ ಅದನ್ನು ಈಡೇರಿಸುವ ದೇವರು ನೀವಾಗಿದ್ದೀರಿ ಎಂದು ನಂಬಿ ನನ್ನ ಬೇಡಿಕೊಳ್ಳುವಂತರಾಗಿದೆ. ನಾವು ಪ್ರಾರ್ಥನೆಯನ್ನು ಆಲಿಸಿ, ವಿಶೇಷವಾಗಿ ರವಿ ಬಳ್ಳಾರಿಯವರನ್ನು ಆಶ್ರಯಿಸಿ ಅವರ ಒಂದು ಕಡೆಗಳನ್ನು ಹೋಗಲಾಡಿಸಿ ಸಮಾಧಾನ ಶಾಂತಿ ನೆಲೆಸುವಂತೆ ಮಾಡು ಸ್ವಾಮಿ. ನಿನ್ನ ಕೈಲಿ ಸಾಧ್ಯವಿದೆ ಸ್ವಾಮಿ. ಅದೇ ಸಹೋದರ ಮೇಘನನ್ನು ಆಶ್ರಯಿಸಿ ಬಲಪಡಿಸು, ಆಗಿರುವಂತ ಎಲ್ಲಾ ಕುಂದುಕೊರತೆಗಳನ್ನು ಬಗೆಹರಿಸು, ಅವೆಲ್ಲವನ್ನು ಸಹ ಇರುವಂತ ಹೋಗಲಾಡಿಸಿ ನಿನ್ನ ಮೇಲೆ ನಂಬಿಕೆ ಇರುವಂತ ಶಕ್ತಿಯನ್ನು ಕೊಟ್ಟು ನಿನ್ನ ಶ್ರೇಯಸ್ಸನ್ನು ಕಂಡುಕೊಳ್ಳುವಂತ ಅವಕಾಶ ದಯಪಾಸ ಕೊಟ್ಟು ಬಲಪಡಿಸಬೇಕು. ರೂತ್ ಹಾಗೇನು ಕೂಡ ಆಶ್ರಯಿಸಿ ಬಲಪಡಿಸಿ ಸ್ವಾಮಿ. ಇನ್ನು ಆಗಿರುವಂತ ಎಲ್ಲಾ ತೊಂದರೆಗಳನ್ನು ಹೋಗಲಾಡಿಸಿ ಶಾರೀರಿಕ ಹಾಗೂ ದೈಹಿಕವಾಗಿ ಅವರನ್ನ ಬಲಪಡಿಸಿ ಆಧ್ಯಾತ್ಮಿಕ ರೀತಿಯಲ್ಲಿ ಬಲಗೊಂಡು ರಾಜಕೀಯ ಬದಲಾವಣೆ ರೂಪಿಸಿದ ನಿರೀಕ್ಷೆಯಲ್ಲಿ ಜೀವಿಸುವಂತೆ ಮಾಡುತ್ತದೆ. ತಮ್ಮಣ್ಣ ಮಾಲೂರು ಅವರನ್ನ ನೀನು ಆಶ್ರಯಿಸಿ ಬಲಪಡಿಸು. ಅವ್ರಿಗೆ ಇರುವ ಎಲ್ಲಾ ಕುಂದುಕೊರತೆಗಳು ಬಲವನ್ನಾಗಿದ್ದೀರಿ, ಅವೆಲ್ಲವನ್ನು ಸಂಪೂರ್ಣ ಗುಣಪಡಿಸುವ ಶಕ್ತಿ ನಿಮಗಿದೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ಬೇಡಿಕೊಳ್ಳೋದ್ರ ಮೂಲಕ ಎಲ್ಲವೂ ಸಿಗುವಂತದ್ದಾಗಿದೆ ಅನ್ನುವ ಮನೋಭಾವನೆ ಅವರಲ್ಲಿ ಹುಟ್ಟಿಸು. ಜೊತೆಗೆ ನಿಂದ ಸಿಗುವಂತ ಸೌಭಾಗ್ಯವನ್ನು ಕಂಡುಕೊಳ್ಳುವಂತೆ ಮಾಡು. ಅದೇ ರೇಣುಕಾ ಮಂಜುನಾಥ್ ಅವರನ್ನು ಕೂಡ ನಿನ್ನ ಆಶ್ರಯಿಸಿ ಬಲಪಡಿಸು. ನಿನ್ನ ಸುವರಗಳಿಂದ ಅವ್ರನ್ನ ತೃಪ್ತಿಗೊಳಿಸಿ ಅವರಿಗಿರುವ ದೈಹಿಕವಾದ ಎಲ್ಲಾ ಕೊರತೆಗಳನ್ನು ತೆಗೆದು ಹಾಕಿ ಬಲಪಡಿಸು. ನೀನೇ ಅವರನ್ನು ಸಂರಕ್ಷಣೆ ಕಾಯ್ತಾ ಬರಬೇಕೆಂತ ಆಶಿಸುವಂತರಾಗಿದೆ. ಇನ್ನು ಅನೇಕರು ಕಷ್ಟ ಸಂಕಟಗಳು ದುಃಖ ದುಮ್ಮಾನಗಳಲ್ಲಿಯೂ ಶಾರೀರಿಕವಾಗಿಯೂ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಿಕ್ಕಿ ಹಾಕೊಂಡಿರುವಾಗ ಅವರೆಲ್ಲರನ್ನೂ ಬಲಪಡಿಸಿ ನಡೆಸುವ ದೇವರನ್ನು ನಾವು ತಿಳಿಸುವ. ನಾವು ಕೇಳಿಕೊಳ್ಳೋದಕ್ಕೂ ಮೊದಲೇ ನಿಮಗೆ ಏನು ಬೇಕು ಎಂಬುದು ನಮಗೆ ಗೊತ್ತಿದೆ, ಆದ್ರೂ ನೀವು ಬೇಡಿಕೊಳ್ಳಿರಿ, ಸಿಕ್ಕು ತಟ್ಟಿರಿ ತೆರೆಯುವುದು ಎಂದು ಹೇಳಿದ ದೇವರು. ನಾವು ಎಡಬಿಡದೆ ಪ್ರಾರ್ಥಿಸುವ ಮೂಲಕವಾಗಿ ನಿನ್ನಿಂದ ಸಿಕ್ಕುವಂತಹ ಭಾಗ್ಯವನ್ನು ಹೊಂದಿಕೊಳ್ಳುವಂತೆ ನಮ್ಮನ್ನು ಬಲಪಡಿಸಬೇಕೆಂದು ಕೇಳ್ಕೊಳ್ತೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಪ್ರತಿದಿನ ಸಹ ಸುಲಿತವಾಗಿ ನಡೆಯುತ್ತಿದ್ದಕ್ಕೆ ನಿನ್ನ ಸ್ತೋತ್ರ ಮಾಡಿ ಇನ್ನು ನಿನ್ನ ಪವಿತ್ರ ಆತ್ಮನಿಂದ ಬಲಪಡಿಸಿ ಹೆಚ್ಚಿನ ರೀತಿಯಲ್ಲಿ ಜನಸಂಖ್ಯೆ ಬಂದು ಸೇರಿ ನಿನ್ನ ನಾವೆಲ್ಲರೂ ಸಹ ಒಟ್ಟಾಗಿ ಕೊಂಡಾಡುವಂತೆ ದೊಡ್ಡ ಹಿಂಡಾಗಿ ನಿನ್ನನ್ನು ಘನಪಡಿಸುವುದಕ್ಕೆ ಬೇಕಾದ ಸಹಾಯ ದಾಭಾಸ ಕೊಟ್ಟು ನಮ್ಮನ್ನು ಬಲಪಡಿಸಬೇಕೆಂದು ಇವತ್ತು ನಡೆಸಿಕೊಂಡ ಬೋಧಕರನ್ನು ಮತದಾವತಿ ನಡೆಸುವಂತಹ ಬೋಧಕರನ್ನು ಕೂಡಿ ಬಂದಂತ ಸಹೋದರ ಸಹೋದರಿಯನ್ನು ವಿಶೇಷ ಆಶ್ರಯಿಸಿ ನಡೆಸಬೇಕೆಂದು ಪ್ರಭು ರಕ್ಷಕನು ಕಾರ್ಯಕರ್ತನು ಮಹಾಯಾಜಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ, ಆಮೇಲೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವೂ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಬರು ಕುಟುಂಬ ಮಕ್ಕಳು ಬಂಧು ಬಳಗದ ಸಂಗಡ ಪ್ರಾರ್ಥನೆಗಳನ್ನ ಕೇಳಿಕೊಂಡಿರುವಂತ ವಿಜ್ಞಾಪಿಸಿರುವಂತ ಭಕ್ತರ ಸಂಗಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯಗಳನ್ನ ಧ್ಯಾನಿಸುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ಈ ದಿನದ ಊಟದಲ್ಲಿ ವಿಶೇಷವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಿದಂತ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರು ಹಾಗೂ ಸಹೋದರಿ ವರಲಕ್ಷ್ಮಿಯವರು ಹಾಡಿದಂತ ಹಾಡಿಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಉತ್ತಮವಾದಂತ ಸಂದೇಶಕ್ಕಾಗಿ, ಪಾಠಕ್ಕಾಗಿ ಬೋಧಕರನ್ನ ವಂದಿಸ್ತೇನೆ. ಹಾಗೂ ಅಂತ್ಯ ಪ್ರಾರ್ಥನೆಯನ್ನು ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಜಯಕುಮಾರ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆಯೇ ಕರ್ತನು ನಮ್ಮೆಲ್ಲರನ್ನು ಅತ್ಯುತ್ತಮವಾದಂತಹ ಆತ್ಮನ ಬಲದಿಂದ ಅಭಿಷೇಕಿಸಿ ದಿನಾಲು ಆತನ ಸನ್ನಿಧಾನದಲ್ಲಿ ಬರಮಾಡಿ ಆತನ ಕೃಪಾವಾಕ್ಯಗಳನ್ನ ಕೇಳುವಂತೆ ನಮ್ಮನ್ನ ಚೈತನ್ಯಪಡಿಸಿ
ಆತನ ಸಾರೂಪ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸುತ್ತಾ ತನ್ನ ವರುಣಕ್ಕಾಗಿ ನಮ್ಮನ್ನು ಉಪಯೋಗಿಸಲು ಎಂಬುದಾಗಿ ಪ್ರಾರ್ಥಿಸುತ್ತಾ ಕೂಡಿ ಬಂದಂತಹ ತಮ್ಮೆಲ್ಲರಿಗೂ ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕರ್ತನು ಈ ರಾತ್ರಿ ನಮ್ಮನ್ನು, ನಮ್ಮ ಕುಟುಂಬ, ಮಕ್ಕಳನ್ನು, ಬಂಧು ಬಳಗದವರನ್ನು ಆಶೀರ್ವಾದದಾಯಕವಾಗಿ ಆಶೀರ್ವದಿಸಿ ಸುಖನಿದ್ರೆಯನ್ನು, ಸುಕ್ಷೇಮವನ್ನು, ಸಮಾಧಾನವನ್ನು, ತೃಪ್ತಿಯನ್ನು ಅನುಗ್ರಹಿಸಿ ಬೆಳಗ್ಗೆ ಹರ್ಷದಿಂದ ಸ್ತೋತ್ರ ಧ್ವನಿಯೊಡನೆ ನಮ್ಮನ್ನು ಎಬ್ಬಿಸಿ ಆತನನ್ನು ಕೊಂಡಾಡಲು ಕೃಪೆ ತೋರಿ ಮತ್ತೊಂದು ದಿನವನ್ನ ಆತನ ಘನತೆಗಾಗಿ ಕಳೆಯುವಂತೆ ಆತನನ್ನು ಹಾಡಿ ಹರಿಸಿ ಕೊಂಡಾಡಿ ಈ ಆಶೀರ್ವಾದದಾಯಕವಾದಂತಹ ದಿನಗಳನ್ನ ಹರ್ಷದಿಂದ ಕಳೆದು ಹೊಸ ವರ್ಷವನ್ನ ಕಾಣುವಂತೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದ ಬಹುಶಃ. ಧನ್ಯವಾದ. ವಾಕ್ಯ